ವೆಲ್ಕಮ್ ಟು ಡ್ರೀಮಿ ಡೈರೀಸ್. ಇಸ್ ಮಿ ವಿಜಯಲಕ್ಷ್ಮಿ. ಇವತ್ತು ನಾವು ಔಟಿಂಗ್ ಹೋಗ್ತಿದ್ದೀವಿ. ಈಗ ಟೈಮ್ ಬಂದು ನೈಟ್ 10 o'clock. ಸೊ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ. ಸೊ ಫ್ಯಾನ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗ್ಬೇಕು. ಸೊ ಫ್ರೆಂಡ್ಸ್, ನಮ್ಮ ಅಣ್ಣ ಇದು ಹೆಲ್ಮೆಟ್ ಕೊಟ್ಟಿದ್ದಾನೆ. ಸೊ ಈಗ ಹೋಗ್ಬಿಟ್ಟಿದ್ದೀವಿ. ಸೊ ಫ್ರೆಂಡ್ಸ್, ಈಗ ನಾವು ಜೆ ಪಿ ನಗರ್ಗೆ ಹೋಗ್ಬೇಕಂತೆ. ಗೋಬೋ ಕ್ಲೈಮೇಟ್ ಚೆನ್ನಾಗಿದೆ. ಈಗ ಜೆ ಪಿ ನಗರ್ಗೆ ಹೋಗ್ತಿದ್ದೀವಿ. ಹೊಳಿಮ ದಾಡ್ಕೊಂಡು ಈಗ ನಾವು ಅರ್ಕೆರೆ ಅಲ್ಲಿ ಸೈಡಲ್ಲಿದ್ದೀವಿ. ಅರ್ಕೆರೆ ಹತ್ರ ಹೋಗ್ತಿದ್ದೀವಿ. ಆಮೇಲೆ ಜೆ ಪಿ ನಗರ್ ಬರುತ್ತೆ ತಾನೆ. ಸೊ ಜೆ ಪಿ ನಗರ್ ಹತ್ರ ಫ್ರೆಂಡ್ಸ್ ಲೊಕೇಶನ್ ರೀಚ್ ಆಗಿದ್ವಿ. ಇದೆ ನೋಡಿ ನಮ್ಮ ಲೊಕೇಶನ್. ಹಲೋ ಶಾಲೋ ಫ್ರೆಂಡ್ಸ್, ಶಾಲೆಟು ಬಂದು ಫ್ರೆಂಡ್ಸ್ ಈಗ ಆರ್ಡರಿಂಗ್ ಕೊಡ್ತಿದ್ದಾರೆ. ಫ್ರೆಂಡ್ಸ್ ಆಚೆ ತಿನ್ಬೇಕಂತ. ಇಲ್ಲಿ 2 ಚೇರ್ಸ್ ಸಿಕ್ಕಿರ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂಗೆ ಹಾಕಿದರೆ ಚೆನ್ನಾಗಿ ಹಾಕಿದ್ರು. ಹಾಕಿ ಅದೇ ವಾವ್. ಫುಲ್ಲು ಮಳೆ ಫ್ರೆಂಡ್ಸ್, ಫುಲ್ಲು ಮಳೆ ನೋಡಿ ಹೆಂಗೆ ಫುಲ್ಲು ಇದು ಫ್ರೆಂಡ್ಸ್. ತುಂಬ ಗಾಡಿ ಬರ್ತಿದೆ, ಚಳಿ ಕೂಡ ಆಗ್ತಿದೆ. ಸೊ ಈಗ ಸ್ಟ್ರೇಟ್ ಟು ಹೋಮ್ ಸ್ಲೀಪಿಂಗ್ ಅಷ್ಟೇ. ಹೋಗ್ಬೇಕು. ಇಲ್ಲಿ ಮಳೆಯಲ್ಲಿ ತಿನ್ನೋಕ್ಕೂ ಚೆನ್ನಾಗಿತ್ತು. ಎಮ್ಮೆ ಬಿರಿಯಾನಿ ಹಾಟ್ ಆಗಿತ್ತು, ಸೂಪರಾಗಿತ್ತು ಬಿರಿಯಾನಿ ಮಾತ್ರ. ನಾನು ರಿವ್ಯೂನೂ ಕೊಟ್ಟಿಲ್ಲ ಬಿರಿಯಾನಿದು. ತುಂಬ ಯಮ್ಮಿಯಾಗಿತ್ತು, ಫ್ಲೇವರ್ಫುಲ್ ಮತ್ತು ಚಿಕನ್ ಜ್ಯೂಸಿ ಆಗಿತ್ತು. ಈಗ ಮನೆಗೆ ಬಂದ್ವಿ. ನೋವ ನೋಡಿ ಫ್ರೆಂಡ್ಸ್, ಗುಡುಗು ತುಂಬ ಹೆವಿ ಇದೆ ಅಂದರೆ ಸಿಡ್ಲು. ಡೋರ್ ಓಪನ್. ಈಗ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ಟಿರಂತಾರೆ ಒಳಗಡೆ. ಓಕೆ ಸೊ ಫ್ರೆಂಡ್ಸ್, ಇಲ್ಲ ನಾನಲ್ಲ, ಐ ಆಮ್ ನಾಟ್. ನಮ್ಮ ಅಪ್ಪನೇ ಫಸ್ಟು ಪೋಸ್ಟ್ ಮಾಡಿರೋದು, ಬನ್ನಿ ಹೋಗೋಣ ಅಂತ. ಅದಕ್ಕೆ ಅವರೇ ಕರ್ಕೊಂಡು ಹೋಗೋದು. ಅವನು ಪಾಪ ಅಲ್ವಾ? ಹೆಂಗಿತ್ತು ಬಿರಿಯಾನಿ ಹೇಳು. ನಿನಗೆ? ನಮ್ಮ ಅಣ್ಣನಿಗೂ ಎಷ್ಟು ಆಯಿತು, ನನಗೆ ಎಷ್ಟು ಆಯಿತು. ಚೆನ್ನಾಗಿತ್ತು. ನಮ್ಮಮ್ಮ ತಿನ್ನೇ ಇಲ್ಲ ಇನ್ನು. ಸೊ ಕೂತ್ಕೊಂಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್